Hello everyone, welcome back to my channel Easy English Guru. Dear students, ಇವತ್ತಿನ ಕ್ಲಾಸಲ್ಲಿ ನಾವು ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಕೊಟ್ಟಿರುವಂತಹ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಹಾಗಾದರೆ ಕ್ವಶನ್ ನಂಬರ್ 34ಅಲ್ಲಿ ಈ ಒಂದು ಕ್ವಶನ್ ಬರುತ್ತೆ, ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಸೊ ಇಲ್ಲಿ ಏನು ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ ಅಂತ ಮೊದಲು ನಾವಿಲ್ಲಿ ನೋಡೋಣ. ಆಲಿಫೆನೋ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು? ಕ್ವಶನ್ ಮಾರ್ಕ್ ಇದೆ, ಅಂದರೆ ಇದು WH ಕ್ವಶನ್ ಇದು. ಬೋರ್ಗಸ್, ಇಟ್ ಈಸ್ ಎ ವೇ ಆಫ್ ಲೈಫ್, ಐ ಆಮ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ. ನೆಕ್ಸ್ಟ್ ಆಲಿಫೆನೋ ಅವರು ಮತ್ತೊಂದು ಕ್ವಶನ್ ಕೇಳ್ತಾರೆ. ಆಲಿಫೆನೋ, ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟರಿ ಆಫ್ ದ ಬುಕ್? ಕ್ವಶನ್ ಮಾರ್ಕ್, ಅಂದರೆ ಇದು SRನೋ ಕ್ವಶನ್ ಆಗಿದೆ. ನೆಕ್ಸ್ಟ್ ಬೋರ್ಗಸ್ ಅವರು ರಿಪ್ಲೈ ಕೊಡ್ತಾರೆ, ಇಟ್ ಈಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ. ಹಾಗಾದರೆ ಸ್ನೇಹಿತರೆ, ಸೊ ನಿಮ್ಮ ಎಕ್ಸಾಮಿನೇಷನಲ್ಲಿ ಈ ರೀತಿಯಾಗಿ ಒಂದು ಕ್ವಶನ್ ಬರುತ್ತೆ, ನಿಮಗೆ ಕಾನ್ವರ್ಸೇಷನನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ 2 ಕ್ವಶನ್ ಮಾರ್ಕ್ಗಳು ಬರ್ತವೆ. ಸೊ ಒಂದು ಕ್ವಶನ್ ಮಾರ್ಕ್ ನಿಮಗೆ WH ಕ್ವಶನ್ ಆಗಿರುತ್ತೆ, ಇನ್ನೊಂದು SRನೋ ಕ್ವಶನ್ ಆಗಿರುತ್ತೆ. ಹಾಗಾದರೆ ಇನ್ನೂ ಉಳಿದಂಥ 2 ಸೆಂಟೆನ್ಸ್ಗಳು ಜನರಲ್ ಸ್ಟೇಟ್ಮೆಂಟ್, ದಟ್ ಮೀನ್ಸ್ ಅಸರ್ಟಿವ್ ಸೆಂಟೆನ್ಸಲ್ಲಿ ಕೊಟ್ಟಿರ್ತಾರೆ. ಹಾಗಾದರೆ ಈ ರೀತಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಂಟೆನ್ಸ್ಗಳನ್ನು ಕೊಟ್ಟಾಗ ನಾವು ಅದನ್ನು ಯಾವ ರೀತಿಯಾಗಿ ರಿಪೋರ್ಟ್ ಮಾಡಬೇಕು, ಹಾಗೂ ರಿಪೋರ್ಟಿಂಗ್ ವರ್ಬನ್ನು ಯಾವುದನ್ನು ತೊಗೊಂಡ್ರೆ ಸೂಕ್ತ ಅಂತ ಥಿಂಕ್ ಮಾಡಬೇಕು. ಆ್ಯಂಡ್ ಆಲ್ಸೋ ವರ್ಡ್ ಆರ್ಡರ್ಸನ್ನು ಯಾವ ರೀತಿ ನಾವು ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ನಾನು ಇಲ್ಲಿ ಕೆಳಗಡೆ ಬರೆದಿದ್ದೀನಿ, ರಿಪೋರ್ಟಿಂಗ್ ವರ್ಬ್ ಅಂತ ಬರೆದಿದ್ದೀನಿ ಇಲ್ಲಿ. ಸೊ ಅಸರ್ಟಿವ್ ಸೆಂಟೆನ್ಸ್ಗೆ ನಾವು ಟೋಲ್ಡ್, ರಿಪ್ಲೈಡ್, ಆನ್ಸರ್ಡ್. ಸೊ ಈ 3ರಲ್ಲಿ ನೀವು ಯಾವುದನ್ನು ಬರೆದ್ರೂ ಕೂಡ ಓಕೆ ಆಗುತ್ತೆ. ಮುಂದ್ಗಡೆ ಏನಪ್ಪ ಅಂದರೆ ದಟ್ ಅಂತ ನಾವು ಬರಿಬೇಕು. ಅದೇ ರೀತಿ WH ಕ್ವಶನ್ ಈ ರೀತಿ ಬಂದಾಗ ನಾವು ಆಸ್ಕ್ಡ್ ಅಂತಕ್ಕಂಥ ರಿಪೋರ್ಟಿಂಗ್ ವರ್ಬನ್ನು ತೊಗೋಬೇಕು. ಜೊತೆಗೆ ಇಲ್ಲಿ WH ವರ್ಡ್ ಏನು ಕೊಟ್ಟಿದ್ದಾರೆ ಅದನ್ನೇ ನಾವು ಬರಿಬೇಕು. ಇನ್ ಕೇಸ್ ಇಲ್ಲಿ ವಾಟ್ ಅಂತ ಕೊಟ್ಟಿದ್ದಾರೆ, ಸೊ ನಾವು ವಾಟ್ ಅಂತಲೇ ಬರಿಬೇಕು. ಇಲ್ಲಿ ಏನಾದರೂ ವೇರ್ ಅಂತ ಕೊಟ್ಟಿದ್ರೆ ವೇರ್ ಅಂತ ಬರಿಬೇಕು, ವೆನ್ ಅಂತ ಕೊಟ್ಟಿದ್ರೆ ವೆನ್ ಅಂತ ಬರಿಬೇಕು. ವಾಟ್ ದೇ ಹ್ಯಾವ್ ಗಿವನ್ WH ವರ್ಡ್, ನಾವು ಅದನ್ನೇ ಏನಪ್ಪ ಅಂದರೆ ರಿಪೋರ್ಟ್ ಮಾಡಬೇಕಾದ್ರೆ ಬರಿಬೇಕು. ಓಕೆನಾ? ಇನ್ನು ನೆಕ್ಸ್ಟ್ ಒಂದು SRನೋ ಕ್ವಶನ್. ಸೊ ಇಲ್ಲಿದೆ ನೋಡಿ, ಇಲ್ಲಿ ಹ್ಯಾವ್ ಯು ಥಾಟ್. ಸೊ ಇದು SRನೋ ಕ್ವಶನ್ ಆಗಿದೆ. ಸೊ ಈ ರೀತಿ ಬಂದಾಗ ನಾವು ಆಸ್ಕ್ಡ್ ಅಂತಕ್ಕಂಥ ರಿಪೋರ್ಟಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಜೊತೆಗೆ ಇಫ್ ಅಥವಾ ವೆದರ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಬೇಕು. ಓಕೆನಾ? ಎಸ್, ಇದು ಏನಿದು ರಿಪೋರ್ಟಿಂಗ್ ವರ್ಬನ್ನು ಯಾವ ರೀತಿ ತೊಗೋಬೇಕಂತ ನಾನು ಇಲ್ಲೇ ಬರೆದಿದ್ದೀನಿ. ಸೊ ಅದೇ ರೀತಿಯಲ್ಲಿ ವರ್ಡ್ ಆರ್ಡರ್ಸನ್ನು ಯಾವ ರೀತಿ ಚೇಂಜ್ ಮಾಡಬೇಕು. ನಾವು ಯಾವಾಗಲೂ ಕ್ವಶನ್ ಮಾರ್ಕ್ ಏನು ಬಂದಿರುತ್ತಲ್ಲ, ಸೊ ಇದನ್ನು ನಾವೇನಪ್ಪ ಅಂತಂದರೆ ಅಸರ್ಟಿವ್ ಸೆಂಟೆನ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಆದರೆ ಜನರಲ್ ಸ್ಟೇಟ್ಮೆಂಟ್ ಆಗಿ ಇದನ್ನು ಬರಿಬೇಕು ಅಂತಂದರೆ ವರ್ಡ್ ಆರ್ಡರ್ ಮಸ್ಟ್ ಆ್ಯಂಡ್ ಶುಡ್ ನಾವೆಲ್ಲ ಏನಪ್ಪ ಇದನ್ನು ಚೇಂಜ್ ಮಾಡಲೇಬೇಕು. ಹಾಗಾದರೆ ಮೊದಲು ಸಬ್ಜೆಕ್ಟನ್ನು ತೊಗೋಬೇಕು, ಅದಾದ ನಂತರ ವರ್ಬನ್ನು ತೊಗೋಬೇಕು. ಈ ರೀತಿ ಮಾಡಿದರೆ ಮಾತ್ರ ಕ್ವಶನ್ ಮಾರ್ಕ್ ಹೋಗುತ್ತೆ. ಅದೇ ರೀತಿ SRನೋದಲ್ಲಿ ಕೂಡ ನಾವೇನಪ್ಪ ಅಂದ್ರೆ ಮೊದಲಿಗೆ ಸಬ್ಜೆಕ್ಟನ್ನು ತೊಗೋಬೇಕು, ಅದಾದ ನಂತರ ಇಲ್ಲಿರುವಂಥ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬನ್ನು ನಂತರ ತೊಗೋಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಅದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಹಾಗಾದರೆ ರಿಪೋರ್ಟಿಂಗ್, ದಟ್ ಮೀನ್ಸ್ ರಿಪೋರ್ಟೆಡ್ ಸ್ಪೀಚಲ್ಲಿ ಪ್ರೊನೌನ್ಸ್ಗಳು ಚೇಂಜ್ ಆಗ್ತವೆ, ಅದಾದ ನಂತರ ಟೆನ್ಸ್ಗಳೇನಪ್ಪ ಚೇಂಜ್ ಆಗ್ತವೆ. ಸೊ ಫಾರ್ ಎಕ್ಸಾಂಪಲ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಇಂಟು ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂಸ್, present perfect tense change into past perfect tense, present perfect continuous tense change into past perfect continuous tense, simple past tense change into past perfect tense, past continuous tense change into past perfect continuous tense. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ನಾವೇನಪ್ಪ ಅಂದರೆ ಸೆಂಟೆನ್ಸನ್ನು ಟೆನ್ಸ್ಗಳನ್ನು ಚೇಂಜ್ ಮಾಡಬೇಕು. ಹಾಗಾದರೆ ಸೊ ಇವಾಗ ಈ ಒಂದು ರಿಪೋರ್ಟೆಡ್ ಸ್ಪೀಚಲ್ಲಿ ಇಲ್ಲಿರುವಂಥ ಕಾನ್ವರ್ಸೇಷನನ್ನು ಹೇಗೆ ನಾವು ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಒನ್, ಆಲಿಫೆನೋ, ವಾಟ್ ಈಸ್ ದ ಬ್ಲೈಂಡ್ನೆಸ್ ಟು ಯು ಅಂತ ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಹಾಗಾದ್ರೆ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಆಲಿಫೆನೋ ಆಸ್ಕ್ಡ್ ಬೋರ್ಗಸ್. ಓಕೆನಾ? ಸೊ ಫಸ್ಟ್ ಒನ್ ಇಲ್ಲಿ ಆಲಿಫೆನೋ, ನೆಕ್ಸ್ಟ್ ಒನ್ ಏನಿದೆ ಇಲ್ಲಿ ಕ್ಯಾರೆಕ್ಟರ್ ಕೆಳಗಡೆ ಬೋರ್ಗಸ್. ಹಾಗಾದರೆ ಆಲಿಫೆನೋ ಆಸ್ಕ್ಡ್ ಬೋರ್ಗಸ್, ನಂತರ WH ವರ್ಡ್ ಏನು ಕೊಟ್ಟಿದ್ದಾರೆ ಅದನ್ನೇ ಬರಿಬೇಕು. ವಾಟ್ ಅಂತಿದೆ, ನಾವು ವಾಟ್ ಅಂತಲೇ ಬರಿಬೇಕು. ನಂತರದಲ್ಲಿ
ಸಬ್ಜೆಕ್ಟನ್ನು ಮೊದಲು ತಗೋಬೇಕು. ಅಂದರೆ ಬ್ಲೈಂಡ್ನೆಸ್ಸನ್ನು ಮೊದಲು ತಗೊಂಡು ನಂತರದಲ್ಲಿ ಈಸ್ ಏನಾಗುತ್ತೆ, ವಾಸ್ ಆಗುತ್ತೆ. ಓಕೆನಾ. ಅಲಿಫೆನೋ ಆಸ್ಕ್ಡ್ ಬೋರ್ಗಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಸೊ ಇವು ಅಂತಂದರೆ ಕೆಳಗಿರೋಂಥ ವ್ಯಕ್ತಿ, ಹೌದಾ. ಮೇಲ್ ಪರ್ಸನ್ ಆಗಿದ್ದರೆ ಇವು ಏನಾಗುತ್ತೆ, ಹಿಮ್ ಆಗುತ್ತೆ. ಇನ್ ಕೇಸ್ ಫೀಮೇಲ್ ಆಗಿತ್ತು ಅಂತಂದರೆ ಹರ್, ಹೌದಾ. ಓಕೆ, ರೈಟ್. ನೆಕ್ಸ್ಟ್, ಸೊ ಈ ಒಂದು ಕ್ವಶನ್ಗೆ ರಿಪ್ಲೈಯನ್ನು ಯಾರು ಕೊಡಬೇಕು ಇವಾಗ, ಬೋರ್ಗಸ್ ಅವರು ಕೊಡಬೇಕು. ಹಾಗಾದರೆ ಬೋರ್ಗಸ್ ರಿಪ್ಲೈಡ್ ದಟ್ ಅಂತ ನಾವು ಬರಿಬೇಕು. ಬಿಕಾಸ್ ಇದು ಅಸರ್ಟಿವ್ ಸೆಂಟೆನ್ಸ್. ನಾವು ಇಲ್ಲೇನು ತೊಗೋಬೇಕಿಲ್ಲ, ರಿಪ್ಲೈಡ್ ಅಂತಕ್ಕಂಥ ರಿಪೋರ್ಟಿಂಗ್ ವರ್ಬನ್ನು ತೊಗೋಬೇಕು. ಅದಾದ ನಂತರ ದಟ್ ಅಂತ ಯೂಸ್ ಮಾಡಬೇಕು. ಸೊ ಇಟ್ಟಿಗೆ ಇಟ್ ಅಂತ ಬರೆದ್ರೆ ಓಕೆ. ಸೊ ಇಟ್ ದಟ್ ಆಗಬೇಕಂತೇನಿಲ್ಲ, ಇಟ್ ವಾಸ್. ಸೊ ಈಸ್ ಏನಾಗುತ್ತೆ, ವಾಸ್. ಇಟ್ ವಾಸ್ ಎ ವೇ ಆಫ್ ಲೈಫ್. ಬೋರ್ಗಸ್ ರಿಪ್ಲೈಡ್ ದಟ್ ಇಟ್ ವಾಸ್ ಎ ವೇ ಆಫ್ ಲೈಫ್. ಆ್ಯಂಡ್ ಆ್ಯಡೆಡ್ ಅಂತ ತೊಗೋಬೇಕಿಲ್ಲ, ಯಾಕಂದರೆ ಸೊ ಇಲ್ಲಿ ಫುಲ್ ಪಾಯಿಂಟ್ ಇದೆ. ಸೊ ಮತ್ತೆ ನೆಕ್ಸ್ಟ್ ಇನ್ನೂ ಒಂದು ಸೆಂಟೆನ್ಸನ್ನು ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂದಮೇಲೆ ನಾವು ಇದಕ್ಕೆ ಏನು ತೊಗೋಬೇಕು, ಆ್ಯಂಡ್ ಆ್ಯಡೆಡ್ ದಟ್ ಅಂತ ತೊಗೊಂಡು, ಸೊ ಐ ಅಂತಂದರೆ ಬೋರ್ಗಸ್. ಸೊ ಬೋರ್ಗಸ್ ಅಂತಂದರೆ ಹೀ. ಸೊ ಆ್ಯಮ್ ಚೇಂಜ್ ಇಂಟು ವಾಸ್. ಈ ವಾಸ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ, ಫುಲ್ ಪಾಯಿಂಟ್. ನೆಕ್ಸ್ಟ್ ಒನ್ ಏನಿದೆ ಕ್ವಶನ್, ಎಸ್ ಆರ್ ನೋ ಕ್ವಶನ್ ಇದೆ. ಹಾಗಾದರೆ ಅಲಿಫೆನೋ ಅವ್ರು ಏನು ಮಾಡ್ತಾರೆ, ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟರಿ ಆಫ್ ದ ಬುಕ್ ಅಂತ ಒಂದು ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಇದು ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ನಾವಿಲ್ಲೇ ಇಫ್ ಆರ್ ವೆದರ್ ಈ ವರ್ಡನ್ನು ತೊಗೋಬೇಕು. ರಿಪೋರ್ಟಿಂಗ್ ವರ್ಬನ್ನು ಏನು ತೊಗೋಬೇಕು, ಆಸ್ಕ್ಡ್ ಅಂತ ತೊಗೋಬೇಕು. ಸೊ ಹೀಗಾಗಿ ಅಲಿಫೆನೋ ಆಸ್ಕ್ಡ್ ಬೋರ್ಗಸ್. ಓಕೆನಾ. ಸೊ ಅಲಿಫೆನೋ ಆಸ್ಕ್ಡ್ ಬೋರ್ಗಸ್ ಅಂತ ಆದ ನಂತರ ಸೊ ವೆದರ್ ಆರ್ ಇಫ್ ಈ ಎರಡರಲ್ಲಿ ಒಂದು ವರ್ಡನ್ನು ತೊಗೊಂಡ ನಂತರ ಸಬ್ಜೆಕ್ಟನ್ನು ಮೊದಲು ಬರಿಬೇಕು. ಸೊ ಹಾಗಾದರೆ ಇವು ಅಂದರೆ ಯಾರು, ಬೋರ್ಗಸ್, ಹೌದಾ. ಯಾವಾಗಲೂ ಇವು ಏನಾಗುತ್ತೆ, ಕೆಳಗಿರೋಂಥ ಪರ್ಸನ್ ಆಗುತ್ತೆ. ಸೊ ಹೀಗಾಗಿ ಏನು ಮಾಡ್ಬೇಕು ನಾವಿಲ್ಲಿ, ಹೀ ಅಂತ ತೊಗೊಂಡು ಸೊ ಹ್ಯಾವ್ ಏನಾಗುತ್ತೆ, ಹ್ಯಾಡ್ ಆಗುತ್ತೆ. ಬಿಕಾಸ್ ಆಫ್ ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಇಫ್ ಈ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್, ಮುಂದಿರೋದೆಲ್ಲ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಸೇಮ್ ಇರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ಕ್ವಶನ್ಗೆ ರಿಪ್ಲೈ ಕೊಡ್ತಾರೆ ಯಾರು, ಬೋರ್ಗಸ್ ಅವರು. ಸೊ ಹಾಗಾದರೆ ಇಲ್ಲಿ ಯಾವುದೇ ರೀತಿಯಾದ ಕ್ವಶನ್ ಮಾರ್ಕ್ ಇಲ್ಲ. ಸೊ ಅಸರ್ಟಿವ್ ಸೆಂಟೆನ್ಸ್ ಇರೋದಕ್ಕೋಸ್ಕರ ಬೋರ್ಗಸ್ ರಿಪ್ಲೈಡ್ ದಟ್ ಅಂತ ಬರೋದು. ಸೊ ಇಟ್, ಹೌದಾ, ಇಟ್ಗೆ ಇಟ್ ಅಂತ ಬರಿಬೋದು. ಸೊ ಈಸ್ ಚೇಂಜ್ ಇಂಟು ವಾಸ್. ಇಟ್ ವಾಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ. ಸೊ ಹೀಗೆ ಸ್ನೇಹಿತರೆ ನಾವು ಇದನ್ನು ಭಾಳ ಸಿಂಪಲ್ಲಾಗಿ ನಾವು ಇಲ್ಲೇ ಮಾರ್ಕ್ಸನ್ನು ತೊಗೋಬೋದು. ಸೊ ಇಲ್ಲಿ ರಿಪೋರ್ಟಿಂಗ್ ವರ್ಬನ್ನು ಏನು ತೊಗೋಬೇಕು, ಅದಾದ ನಂತರ ವರ್ಡ್ ಆರ್ಡರನ್ನು ಸರಿಯಾದ ರೀತಿಯಲ್ಲಿ ಚೇಂಜ್ ಮಾಡಿ ಟೆನ್ಸನ್ನು ಚೇಂಜ್ ಮಾಡಿ ಬರೆದುಬಿಟ್ರೆ ಭಾಳ ಸುಲಭವಾಗಿ ನೀವು 5 ಮಾರ್ಕನ್ನು ತೊಗೋಬೋದು. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.